ನಮಸ್ಕಾರ. ಬೆಳಿಗ್ಗೆ 3 ಗಂಟೆಗೆ ಎಚ್ಚರವಾದರೆ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಿ. ಬ್ರಹ್ಮ ಮುಹೂರ್ತ ಎಷ್ಟೊಂದು ಮುಖ್ಯವಾಗಿರುತ್ತೆ ಮತ್ತು ಆ ಸಮಯ ಎಷ್ಟೊಂದು ಶ್ರೇಷ್ಠವಾಗಿರುತ್ತೆ. ಆದ್ದರಿಂದ ಸಾಧನೆ ಮಾಡಬೇಕು ಎನ್ನುವವರು, ಸಿದ್ಧಿಯನ್ನು ಪಡೆದುಕೊಳ್ಳಬೇಕು ಎನ್ನುವವರು ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪಾಲಿಸಿದರೆ ಅಂದುಕೊಂಡಿದ್ದು ಸಿದ್ಧಿಯಾಗುತ್ತದೆ. ಈ ಸಮಯದಲ್ಲಿ ನೀವು ಏನೇ ಅಂದುಕೊಂಡರೂ ಅದರ 10 ಪಟ್ಟು ಒಳ್ಳೆಯದಾಗುತ್ತದೆ. ಆದ್ದರಿಂದ ನಾವು ಹೇಳುವ ಈ ಒಂದು ಮಂತ್ರವನ್ನು 12 ಬಾರಿ ಪಠಿಸುವುದರಿಂದ ತುಂಬ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುತ್ತೀರಾ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುವುದು ಭಗವಂತನ ಕೃಪೆ. ಅದು ನೀವು ಎಚ್ಚೆತ್ತುಕೊಳ್ಳಿ. ನಿಮಗೆ ಏನೋ ಒಳ್ಳೆಯದಾಗಲಿದೆ. ಇದರಿಂದ ನಿಮ್ಮ ಸಮಸ್ಯೆ ಬಗೆಹರಿಯುವ ಸೂಚನೆ. ಇದರಿಂದ ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ ಎನ್ನುವ ವಿಚಾರವನ್ನು ಪರಮೇಶ್ವರನು ನಿಮಗೆ ತಿಳಿಸುವುದಕ್ಕಾಗಿ 3 ಗಂಟೆಗೆ ನಿಮಗೆ ಎಚ್ಚರವಾಗುತ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ನನಗೆ ಸೂಚನೆಯನ್ನು ಕೊಡುತ್ತಿರುತ್ತಾರೆ, ಅದನ್ನು ನಾವು ನಿರಾಕರಣೆ ಮಾಡಬಾರದು. ಇದು ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತದೆ. ಆ ಸಮಯದಲ್ಲಿ ಎಚ್ಚರವಾಗಿರುತ್ತದೆ, ಆದರೆ ಅವರು ಅದನ್ನು ತಿಳಿಯದೆ ಮತ್ತೆ ಮಲಗಿಕೊಳ್ಳುತ್ತಾರೆ. ಆದ್ದರಿಂದ ಈ ಸಮಯವನ್ನು ವ್ಯರ್ಥ ಮಾಡದೆ ಈ ಮಂತ್ರವನ್ನು ಪಠಣೆ ಮಾಡಿ. ಇದರ ದೊಡ್ಡ ಮಂತ್ರಗಳೇನೂ ಅಲ್ಲ, ನಿಮಗೆ ಯಾವ ರೀತಿ ಏನು ಬೇಕು ಎನ್ನುವುದು. ಆದ್ದರಿಂದ ಬೇಗ ಎದ್ದ ತಕ್ಷಣ ಬೇರೆ ಏನು ಯೋಚನೆ ಮಾಡೋದೆ, ನಮಗೆ ಏನು ಬೇಕು, ನಮ್ಮ ಜೀವನದಲ್ಲಿ ಏನು ಸರಿಯಾಗಬೇಕು ಎನ್ನುವುದನ್ನು ನಾವು ಮಂತ್ರದ ರೀತಿಯಲ್ಲಿ ಹೇಳಿಕೊಳ್ಳಬೇಕು. ಉದಾಹರಣೆಗೆ, ನೀವು ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ, ಹಣಕಾಸಿನ ತೊಂದರೆ ಇದ್ದರೆ, ಸಾಲದಿಂದ ಬಳಲುತ್ತಿದ್ದರೆ ಅಥವಾ ನಿಮಗೆ ಬರಬೇಕಾದ ಹಣ ಬರದೇ ಇದ್ದರೆ ನೀವು ಅದನ್ನು ಸಕಾರಾತ್ಮಕವಾಗಿ ಹೇಳಿಕೊಳ್ಳಬೇಕು. ಉದಾಹರಣೆಗೆ, ನಮಗೆ ಬರಬೇಕಾದ ಹಣ ಬಂದು ಸೇರಿದೆ ಎಂದುಕೊಳ್ಳಬೇಕು. ಹೀಗೆ 12 ಬಾರಿ ಮಂತ್ರದ ರೀತಿ ಹೇಳಿಕೊಳ್ಳಬೇಕು. ನಮಗೆ ಬರಬೇಕಾದ ಹಣ ಈಗ ಬಂದು ಸೇರಿದೆ ಎಂದು, ಅಥವಾ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಆಗಬೇಕು ಎಂದರೆ ನೀವು ಬೆಳಗ್ಗೆನೇ ಜಾವ ಎದ್ದು ಎಚ್ಚರವಾದಾಗ ನಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತಿದೆ, ಈಗ ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಿಕೊಳ್ಳಬೇಕು. ಈ ರೀತಿ ಮಂತ್ರವನ್ನು 12 ಬಾರಿ ಹೇಳಿದ ನಂತರ ಧನ್ಯವಾದಗಳು ವಿಶ್ವಕ್ಕೆ ಅರ್ಪಿಸಬೇಕು. ಭಗವಂತನಿಗೆ ಧನ್ಯವಾದಗಳು ಹೇಳಬೇಕು. ಈ ರೀತಿ ಹೇಳಿದರೆ ಅಲ್ಲಿ ನಿಮಗೆ ಸಿಗುವಂತಹ ಫಲ ಸಿಗುವುದು. ಇದನ್ನು ಮರೆಯಬಾರದು, ಏಕೆಂದರೆ ದೇವರ ಕೃಪೆಯಿಂದಲೇ ಎಲ್ಲವೂ ನಡೆಯುವುದರಿಂದ ಆ ಧನ್ಯವಾದಗಳನ್ನು ಹೇಳುವುದು ಮರೆಯಬಾರದು. ಹೀಗೆ ಯಾರ್ಯಾರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತೋ ಅವರೆಲ್ಲರೂ ಈ ರೀತಿ ಮಾಡಬೇಕು. ಇದರಿಂದ ಅತ್ಯುನ್ನತ ಮಟ್ಟಕ್ಕೆ ಏರಬಹುದು ಹಾಗೂ ನೀವು ಏಳಿಗೆಯನ್ನು ನೋಡಬಹುದು. ಈ ಸಮಯದಲ್ಲಿ ಎಲ್ಲ ದೇವಾನುದೇವತೆಗಳು ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣವನ್ನು ಮಾಡುತ್ತಿರುತ್ತಾರೆ. ಆದ್ದರಿಂದ ಯಾರೆಲ್ಲ ಈ ಸಮಯದಲ್ಲಿ ಜಪ ತಪವನ್ನು ಮಾಡುತ್ತಾರೋ ಅವರು ಕುಬೇರನಿಗೆ ಸಮನಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಇದರಿಂದ ಜ್ಞಾನ, ಸಮೃದ್ಧಿ, ಐಶ್ವರ್ಯ, ಹಣ, ಆಸ್ತಿ ಎಲ್ಲವೂ ಸಿಕ್ಕಿಬಿಡುತ್ತದೆ. ಇದು ನಂಬಬೇಕಾದಂತಹ ವಿಚಾರ. ಇದು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.